ನೋಡಿದರೆ ಈ ಶಂಖ ಎಂಬ ರಾಜನ ಕಥೆಯನ್ನ ಹೇಳುವಾಗ ಎರಡು ಪುರಾಣಗಳು ಎರಡು ರೀತಿಯಾಗಿ ತಿಳಿಸಿಕೊಡ್ತವೆ. ಅಂದರೆ ಈ ಶಂಖ ವಾಮನ ಪುರಾಣದ ಪ್ರಕಾರ ಇವನಿಗಿನ್ನೇನು ಬೇಡ, ರಾಜ್ಯ ಬೇಡ, ಹಣ ಬೇಡ, ಕಾಸು ಬೇಡ, ಎಲ್ಲ ಇದೆ, ಭಾವ ವೈರಾಗ್ಯ ಇದ್ದದ್ದನ್ನ ಬಿಟ್ಟು ಬಂದು ದೇವರೇ ಬೇಕು, ದೇವರನ್ನು ಕಾಣಬೇಕು ಅಂತ ಬಂದವ. ಬೇರೆ ಪುರಾಣಗಳಲ್ಲಿ ನೋಡಿದರೆ ತಾನು ಕಳೆದುಕೊಂಡ ರಾಜ್ಯವನ್ನು ಮರಳಿ ಪಡೆಯಬೇಕು, ಶತ್ರುಗಳ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಬಂದವ ಇವನು ಅಂತ. ಹಾಗಾದರೆ ನಾವು ನಮ್ಮ ಯೋಗ್ಯತೆಗೆ ತಕ್ಕಂತೆ ಏಕಾಂತ ಭಕ್ತರ ಮಾರ್ಗವನ್ನಾದರೂ ಅನುಸರಣೆ ಮಾಡಬೇಕು, ಮಧ್ಯಮ ಭಕ್ತರ ಮಾರ್ಗವನ್ನಾದರೂ ಅನುಸರಣೆ ಮಾಡಬೇಕು. ಸಾಮಾನ್ಯ ಯೋಗ್ಯತೆ ಇದ್ದವರು ಮಧ್ಯಮ ಭಕ್ತರ ದಾರಿಯನ್ನಾದರೂ ಅನುಸರಿಸಬೇಕು. ಅದನ್ನೂ ಬಿಟ್ಟು ಇನ್ನು ಅಧೋಗತಿಗೆ ಹೋಗಬಾರದು, ದೇವರನ್ನು ಬಿಟ್ಟು ಯಾರನ್ನೋ ಭಜಿಸಬಾರದು ಅನ್ನುವ ಸಂದೇಶವನ್ನು ಮುಖ್ಯವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ. ಈ ಎರಡೂ ಪುರಾಣಗಳಿಗೂ ಒಂದರ್ಥದಲ್ಲಿ ಒಂದೇ ಅಭಿಪ್ರಾಯವನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅಂದರೆ, ಬೇರೆ ಪುರಾಣಗಳಲ್ಲಿ ರಾಜ್ಯವನ್ನು ಕಳೆದುಕೊಂಡಿದ್ದ, ಅದಕ್ಕಾಗಿ ಪುನಃ ತನ್ನ ರಾಜ್ಯವನ್ನು ಪಡೆದುಕೊಂಡು ಶತ್ರುಗಳ ಬಾಧೆಯನ್ನು ಕಳೆದುಕೊಳ್ಳೋದಕ್ಕೆ ದೇವರ ಹತ್ರ ಬಂದಿದ್ದ ಅಂದರೆ, ಆ ರಾಜ್ಯ ಅಂದರೆ ಬೇರೆ ಯಾವ ರಾಜ್ಯ ಅಲ್ಲ. ಅದು ಆ ರಾಜ್ಯ ಅಂದರೆ ಆ ಭಗವಂತನ ದರ್ಶನವನ್ನು ಪಡೆದುಕೊಂಡಾಗ ಏನೊಂದು ದೊಡ್ಡದಾದ ಆನಂದವನ್ನು ಅನುಭವಿಸುವುದುಂಟಲ್ಲ, ಅದೇ ದೊಡ್ಡದಾದ ರಾಜ್ಯ, ಅದೇ ಸಾಮ್ರಾಜ್ಯ. ಇಂದ್ರಿಯಗಳಿಗೆ ವಶನಾಗಿ, ನಾನಾ ವಿಧವಾದಂತಹ ಕಾಮಕ್ರೋಧಾದಿಗಳಿಗೆ ವಶನಾಗಿ ಸಂಸಾರದಲ್ಲಿ ಒದ್ದಾಡುವುದಿದೆಯಲ್ಲ, ಇದೇ ಸೋಲು. ಆ ಕಾಮಕ್ರೋಧಾದಿಗಳೇ ಶತ್ರುಗಳು. ಅಂತಹ ಶತ್ರುಗಳಿಗೆ ಪರಾಭೂತನಾಗಿ ಈ ಸಂಸಾರದಲ್ಲಿ ಒದ್ದಾಡುವುದಕ್ಕಿಂತ ಆ ಭಗವಂತನ ಸಾನ್ನಿಧ್ಯವೆಂಬ ಸಾಮ್ರಾಜ್ಯವನ್ನು ಪಡೆದುಕೊಳ್ಳೋಣ ಅನ್ನುವುದಕ್ಕೋಸ್ಕರನೇ ಶಂಖರಾಜ ಬಂದಿದ್ದ ಅಂತ ನಾವು ಅರ್ಥವನ್ನು ತಿಳಿದರೆ ಎರಡೂ ಪುರಾಣಗಳಿಗೆ ಒಂದೇ ಅಭಿಪ್ರಾಯವನ್ನು ನಾವು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ.